ಇದೀನಿ ಮೊದಲನೇ ಜಾಗ ಗೋಲ್ಡನ್ ಗೇಟ್ ಪಾರ್ಕ್ ಅಂತ. ಸೊ ಬನ್ನಿ ನೋಡೋಣ ಈ ಪಾರ್ಕಲ್ಲಿ ಏನೇನಿದೆ. ಇದೊಂದು ಟೂರಿಸ್ಟ್ ಅಟ್ರಾಕ್ಷನ್ ಸ್ಪಾಟ್ ಅಂತೆ. ಸೊ ತುಂಬ ದೊಡ್ಡ ಪಾರ್ಕು ಅಂತಂದರು. ವಾಕ್ ಮಾಡ್ಕೊಂಡು ಹೋಗ್ತಿದ್ದೀನಿ, ನೋಡೋಣ. ನೋಡಿ ಈ ಪಾರ್ಕಲ್ಲೆಲ್ಲ ಫಿಟ್ನೆಸ್ಗೆ ಫುಲ್ ಫೋಕಸ್ ಮಾಡ್ತಾರೆ, ಸೈಕ್ಲಿಂಗು, ಜಾಗಿಂಗು. ಈ ಪಾರ್ಕ್ ಆಲ್ಮೋಸ್ಟ್ 1024 ಎಕರೆ ಇದೆಯಂತೆ. ಇಲ್ಲಿ ಜಪಾನ್ ಟೀ ಗಾರ್ಡನ್ ಅಂತ ಒಂದು ಸ್ಪಾಟ್ ಇದೆ, ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದನ್ನು ನೋಡೋಕೆ ಹೋಗ್ತಿದ್ದೀನಿ. ಆಲ್ಮೋಸ್ಟ್ 98 ಪ್ಲೇಸಸ್ ಇದೆ. 1024 ಏಕರ್ಸ್ ವೈಡ್ ಸ್ಪ್ರೆಡ್ ಇದೆ ಈ ಪಾರ್ಕು. ಆವಾಗಲೇ ಹೇಳ್ದಂಗೆ 98 ಸ್ಪಾಟ್ಸ್ ಇದೆ ಇಲ್ಲಿ ನೋಡೋಕ್ಕೆ. ಸೊ ನೋಡಿ ಯಾವ್ಯಾವೆಲ್ಲ ಪಾಯಿಂಟ್ಸ್ ಆಫ್ ಇಂಟ್ರೆಸ್ಟು, ಲೇಕ್ಸು, 3 ಲೇಕ್ ಇದೆ, 3 ಮ್ಯೂಸಿಯಮ್ ಇದೆ. ಆಮೇಲೆ ಇಲ್ಲಿ ಒನ್ ಸ್ಟಾಪ್ಗೆ ಬಸ್ ಕೂಡ ಇದೆ. ಮಾರ್ನಿಂಗ್ 9 ಸಂಜೆ 6ವರೆಗೂ 15 ನಿಮಿಷಕ್ಕೊಂದು ಬಸ್ ಇದೆ. ಇದೊಂದು ಅದ್ಭುತವಾದ ಪಾರ್ಕು. ಎಂಟ್ರಿ ಇದ್ದಾನೆ. ಸೊ ಇಲ್ಲಿ ಲೆಫ್ಟಲ್ಲಿ ಮ್ಯೂಸಿಯಮ್ ಇದೆ, ಗೋಲ್ಡನ್ ಗೇಟ್ ಪಾರ್ಕ್ ಮ್ಯೂಸಿಯಮ್ ಅಂತೆ. ಯಾವುದೋ ಶೂಟಿಂಗ್ ಸ್ಪಾಟ್ ಥರ ಇದೆ. 360 ವ್ಯೂ ಫಾರ್ ದಿ ಗೋಲ್ಡನ್ ಗೇಟ್ ಪಾರ್ಕ್. ಗೋಲ್ಡನ್ ಗೇಟ್ ಬ್ರಿಡ್ಜ್ ಕಾಣಿಸ್ತಿದೆ. ಸಿನ್ಸ್ ಮಳೆ ಇರೋದ್ರಿಂದ ಮೋಡ ಎಲ್ಲ ಮುಚ್ಕೊಂಡಿದೆ, ಇಲ್ಲಾಂದರೆ ಇಲ್ಲಿಂದನೇ ಪಾರ್ಕಿಂದ ಡೈರೆಕ್ಟಾಗಿ ಕಾಣಿಸುತ್ತೆ. ಅಲ್ಲಿ ನೋಡಿ ಡಕ್ಸ್ ಎಲ್ಲ ಸ್ವಿಮ್ ಮಾಡ್ತಿದೆ. ಅದ್ಭುತವಾದೊಂದು ಫಾಲ್ಸ್ ಕೂಡ ಇದೆ. ಬ್ಯೂಟಿಫುಲ್ ಆಗಿದೆ. ಅಲ್ಲೆಲ್ಲ ಡಕ್ಸು ಸ್ವಿಮ್ಮಿಂಗ್ ಮಾಡ್ತಿದ್ದಾವೆ. ಇಲ್ಲಿ ನೋಡಿ ಫಾಲ್ಸ್ ಹತ್ರ ಬಂದಿದ್ದೀನಿ. ಹಂಗೆ ಲೇಕ್ ಹೋಗುತ್ತೆ. ಅಲ್ಲೆಲ್ಲ ಬರ್ಡ್ಸು, ಡಕ್ಸು ಸ್ವಿಮ್ ಮಾಡ್ತಿದೆ. ಈ ಡಕ್ ಸ್ನಾನ ಮಾಡ್ತಿದೆ ಎಷ್ಟು ಚೆನ್ನಾಗಿ. ಈಗ ಮೋಸ್ಟ್ ಹೈಪ್ಡ್ ಜಾಗ ಗೋಲ್ಡನ್ ಗೇಟ್ ಜಾಪನೀಸ್ ಟೀ ಗಾರ್ಡನ್ ಒಳಗಡೆ ಬಂದಿದ್ದೀನಿ. ನೋಡೋಣ ಹೆಂಗಿರುತ್ತೆ ಅಂತ. ಇಲ್ಲಿ ಫುಲ್ ಜಪಾನ್ ಸ್ಟೈಲಲ್ಲಿ ಆರ್ಕಿಟೆಕ್ಚರ್ ಇದೆ. ಒಳಗಡೆ $18 ಅಂತೆ ಅಡ್ಮಿಷನ್ನು. ಏನೇನಿದೆ ನೋಡೋಣ. ಅದ್ಭುತವಾಗಿದೆ ಇಲ್ಲಿ ಟೀ ಗಾರ್ಡನ್ ಒಳಗಡೆ. ಇಲ್ಲಿ ನೋಡಿ ಎಲ್ಲ ಫುಲ್ ಜಪಾನ್ ಆರ್ಕಿಟೆಕ್ಚರಲ್ಲೇ ಇದು ಮಾಡಿದ್ದಾರೆ. ಒಂದು ಚಿಕ್ಕ ಪಾಯಿಂಟ್ ಇದೆ, ಬ್ರಿಡ್ಜ್, ರೆಸ್ಟೋರೆಂಟ್ ಎಲ್ಲ ಇದೆ. ಊಟ ಮಾಡ್ತಾರೆ ಎಲ್ಲರೂ. ಅಲ್ಲಾರೋ ಜಾರ ಬಂಡಿ ಎಲ್ಲ ಆಡ್ತವ್ರೆ. ಹಂಗೆ ನೋಡಿ ಆ ಕಡೆ ರೈಟ್ ಸೈಡೆಲ್ಲ ಫುಲ್ಲು ಅವ್ರದ್ದೇ ಆರ್ಕಿಟೆಕ್ಚರು. ಗಾರ್ಡನ್ ತುಂಬ ಚೆನ್ನಾಗಿದೆ. ಡೌನ್ ಹೋಗ್ತಾ ಇಲ್ಲಿ ಪಾಂಡು ಇದೆಲ್ಲ ಇದೆ, ಲೇಕ್ಸು ಇದೆ ಒಳಗಡೆ. ಬ್ಯೂಟಿಫುಲ್ ಪ್ಲೇಸ್ ಟು ವಿಸಿಟ್. ಈ ಕನ್ಸರ್ವೇಟರಿ ಆಫ್ ಫ್ಲವರ್ಸ್ ಮ್ಯೂಸಿಯಂ ಒಳಗಡೆ ಹೋಗ್ತಿದ್ದೀನಿ. ಇಲ್ಲಿ ವಿಧ ಅಂತ ಗಿಡಗಳು, ಮರಗಳು ಎಲ್ಲ ಇಟ್ಟಿದ್ದಾರೆ. ಒಳಗಡೆ ನೋಡೋಣ ಹೇಗಿರುತ್ತೆ ಅಂತ. ಎಲ್ಲ ಪ್ಲ್ಯಾಂಟ್ಸೇ ಇರೋದು ಪೂರ್ತಿ. ಒಂದೊಂದು ಜಾತಿ ಪ್ಲ್ಯಾಂಟ್ಸು ಇಲ್ಲಿ ಇಟ್ಟಿದ್ದಾರೆ. ಒಂಥರ ಅದ್ಭುತವಾಗಿದೆ, ವಿಶಾಲವಾಗಿದೆ. ನೇಚರ್ ಲವರ್ಸ್ಗೆ ಒಳ್ಳೆ ಸ್ಪಾಟ್. ಪ್ಲ್ಯಾಂಟು ಮೈಂಡ್ ಬ್ಲೋಯಿಂಗ್ ಆಗಿದೆ. ನೋಡ್ತಿದ್ರೆ ನಮ್ಮ ಮನೆಯಲ್ಲೆಲ್ಲ ಗಾರ್ಡನ್ ಇದೇ ಥರ ಮಾಡಿಬಿಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಈ ಪ್ಲ್ಯಾಂಟ್ಸ್ಗಳು. ಆ್ಯಂಡ್ ಈ ಬರ್ಡ್ ಸೌಂಡ್ ಬೇರೆ, ನೆಸ್ಟ್ಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಸಖತ್ತಾಗಿ ಮಾಡಿದ್ದಾರೆ ಈ ಮ್ಯೂಸಿಯಮ್ ಅಂತೂ. ಅಂದ್ಬಿಟ್ಟು ಆಕ್ವಾಟಿಕ್ ಪ್ಲ್ಯಾಂಟ್ಸು, ಬರೀ ನೀರಲ್ಲಿ ಬೆಳೆಯುವಂಥ ಗಿಡಗಳು.
ಪ್ರತಿಯೊಂದು ವಿಧ ವಿಧವಾದಂಥ ನೀರಲ್ಲಿ ಬೆಳೆಯೋ ಗಿಡಗಳನ್ನ ಇಲ್ಲಿ ಇದು ಮಾಡಿದ್ದಾರೆ. ಪ್ಲ್ಯಾಂಟ್ಸ್ ಕೂಡ ಶಾಪ್ ಮಾಡ್ಬೋದು. ಸೊ ಪ್ಲ್ಯಾಂಟ್ ಶಾಪ್ ಅಂತಲೇ ಹಾಕಿದ್ದಾರೆ. ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ದಾರೆ. ತುಂಬ ಅದ್ಭುತವಾಗಿದೆ. ಇಲ್ಲಿ ನೋಡಿ ಇನ್ನೂ ಅದ್ಭುತವಾಗಿದೆ. ಫೌಂಟೇನ್ ಎಲ್ಲ ಇಟ್ಟಿದ್ದಾರೆ. ಎಲ್ಲರೂ ವಾಕ್ ಮಾಡ್ತಿದ್ದಾರೆ. ನಮ್ಮ ಮೈಸೂರು ಬೃಂದಾವನ್ ಗಾರ್ಡನ್ಸು ನೆನಪಾಗ್ತಿದೆ ಈ ಫೌಂಟೇನ್ಸ್ ಎಲ್ಲ ನೋಡ್ತಿದ್ರೆ. ಅಲ್ಲೊಂದು ಸೈನ್ಸ್ ಮ್ಯೂಸಿಯಂ ಇದೆ. ನಾನು ಸೈನ್ಸಲ್ಲಿ ತುಂಬ ವೀಕು, ಅದಕ್ಕೆ ಮ್ಯೂಸಿಯಂ ಒಳಗಡೆ ಎಲ್ಲ ಹೋಗಲ್ಲ. ನನಗೆ ಸೈನ್ಸ್ ಅಷ್ಟೊಂದು ಅರ್ಥ ಆಗ್ತಿರಲಿಲ್ಲ. ಮ್ಯಾಥ್ಸು ತುಂಬ ವೀಕಾಗಿದೆ. ಸೊ ನಾವು ಅದಕ್ಕೆ ದೂರದಿಂದನೇ ನೋಡ್ಬಿಟ್ಟು ಹಾಗೆ ಮುಂದಕ್ಕೆ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಸೆಕೆಂಡ್ ಸ್ಪಾಟ್ ಬಂದಿದ್ದೀನಿ, ಟ್ವಿನ್ ಪೀಕ್ಸ್ ಅಂತ. ಹತ್ಕೊಂಡು ಹೋಗ್ಬೇಕು ಮೇಲಕ್ಕೆ. ಏನೋ ಸಿಟಿ ವ್ಯೂ ಫುಲ್ ಕಾಣಿಸುತ್ತಂತೆ ಮೇಲೆ ಹೋದರೆ. ನೋಡೋಣ ಹೇಗಿರುತ್ತೆ ಅಂತ. ಆಲ್ಮೋಸ್ಟ್ ಒಂದು 1.5 ಕಿಲೋಮೀಟ್ರ್ ಮೇಲೆ ಹೋಗಬೇಕು ಹತ್ಕೊಂಡು. ಸ್ಟೆಪ್ಸ್ ಹತ್ತಿ ಸುಸ್ತಾಗ್ಬಿಟ್ಟಿದ್ದೀನಿ. ಇನ್ನೂ ಒಂದು 50-60 ಸ್ಟೆಪ್ ಇದೆ. ಮೇಲಕ್ಕೆ ಹೋಗಿ ವ್ಯೂ ಪಾಯಿಂಟ್ ಏನಿದೆ ಅಂತ ನೋಡೋಣ. ಟ್ವಿನ್ ಪೀಕ್ಸು ಆ ಕಡೆ ಒಂದು ವ್ಯೂ, ಅದೊಂದು ಪೀಕು, ಇದೊಂದು ಪೀಕು. ಸೊ ನಾನು ಸೆಕೆಂಡ್ ಪೀಕ್ ಮೇಲೆ ನಿಂತಿದ್ದೀನಿ. ಫುಲ್ ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿನೇ ಕಾಣಿಸ್ತಿದೆ. ರೇಡಿಯೋ ಟವರು, ಅಲ್ಲಿ ದೂರದಲ್ಲಿ ಗೋಲ್ಡನ್ ಗೇಟ್ ಬ್ರಿಡ್ಜು ಕಾಣಿಸ್ತಿದೆ. ನಮ್ಮ ನಂದಿ ಹಿಲ್ಸು ಹತ್ತಿ ಹೇಳ್ದಂಗೆ ಆಯಿತು ಗುರು. ಚೆನ್ನಾಗಿದೆ, ಬ್ಯೂಟಿಫುಲ್. ಸೈಕಲಲ್ಲೆಲ್ಲ ಬರ್ತಿದ್ದಾರೆ. ಬಂದಿರೋದೇ 3ನೇ ಪ್ಲೇಸು, ಪ್ಯಾಲೇಸ್ ಆಫ್ ಫೈನ್ ಆರ್ಟ್ಸು. ಇದೊಂದು ಮ್ಯೂಸಿಯಂ ಅಂತೆ. ಎಂಟ್ರಿ ಅಡ್ಮಿಷನ್ ಫ್ರೀ. ಒಳಗಡೆ ಹೇಗಿರುತ್ತೆ ಅಂತ ನೋಡಿ ಮತ್ತೆ ನಾನು ಹೇಳ್ತೀನಿ. ಬಂದು ಪ್ಯೂರ್ಲಿ ಆರ್ಕಿಟೆಕ್ಚರು, ದೊಡ್ಡ ದೊಡ್ಡ ಪಿಲ್ಲರ್ಸು, ಪ್ಯಾಲೇಸ್ ಥರ ಮಾಡಿದ್ದಾರೆ. ನೋಡೋಕ್ಕೊಂದು 45 ಮಿನಿಟ್ಸ್ 1 ಅವರ್ ಆಗುತ್ತೆ ಅನಿಸುತ್ತೆ. ಮುಂದೆಗಡೆ ಪಾಂಡ್ ಎಲ್ಲ ಇದೆ. ಸೇಮ್ ಪ್ಯಾಲೇಸ್ ಥರನೇ. ಚೆನ್ನಾಗಿ ಕಟ್ಟಿದ್ದಾರೆ, ಹಳೆ ಆರ್ಕಿಟೆಕ್ಚರು. ಪ್ಲೇಸ್ ಇದೆಯಲ್ಲ, ಇಲ್ಲಿ ನಿಂತ್ಕೊಂಡು ಕ್ಲ್ಯಾಪ್ ಹೊಡೆದ್ರೆ ಡಬಲ್ ಸೌಂಡ್ ಕೇಳಿಸುತ್ತೆ ರಿಫ್ಲೆಕ್ಟಾಗಿ. ಎಲ್ಲರೂ ಅದನ್ನೇ ಟ್ರೈ ಮಾಡ್ತವ್ರೆ. ಅಲ್ಲಲ್ಲೇ ಸ್ಪಾಟ್ ಇಟ್ಟಿದ್ದಾರೆ. ಒಂಥರ ಯುನೀಕ್ ಆಗಿದೆ. ಇವ್ರು ಯಾರೋ ತೆಲುಗುನವರು ಜೈ ಬಾಲಯ್ಯ ಅಂತಲ್ಲ ಅಂತವ್ರೆ. ಕ್ರೇಜಿ. ಇದೇ ಪ್ಯಾಲೇಸ್ ಆಫ್ ಫೈನ್ ಆರ್ಟ್ಸ್ದು ಮ್ಯಾಪು. ಇದು ಆ್ಯಕ್ಚುಲಿ ಗೋಲ್ಡನ್ ಗೇಟ್ ಬ್ರಿಡ್ಜ್ ಪಕ್ಕದಲ್ಲೇ ಇದೆ. ಒಂದು ಸ್ಟಾಪ್ ಅಲ್ಲಿಂದ ವಾಕ್ ಕೂಡ ಮಾಡ್ಬೋದು. ಒಂದು 10-15 ಮಿನಿಟ್ಸ್ ಆಗುತ್ತೆ. ಗುಡ್ ಪ್ಲೇಸ್ ಟು ವಿಸಿಟ್. ನಾನಿದ್ದೀನಿ 4ನೇ ಜಾಗ, ಫಿಶರ್ಮ್ಯಾನ್ಸ್ ವಾರ್ಫು. ಆ್ಯಕ್ಚುಲಿ ಪೈರ್ 39 ಫಿಶರ್ಮ್ಯಾನ್ಸ್ ವಾರ್ಫು ಪಕ್ಕದಲ್ಲೇ ಇರೋದು, ಬಟ್ ಬೇರೆ ಬೇರೆ ಜಾಗ. ಕನ್ಫ್ಯೂಸ್ ಆಗ್ಬಿಡ್ತಾರೆ. ವಾರ್ಫಲ್ಲಿ ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ ಇದೆ ಸೀ ಫುಡ್ ತಿನ್ನೋಕ್ಕೆ. ಕ್ರ್ಯಾಬು, ಫಿಶ್ಶು, ಲಾಬ್ಸ್ಟರು. ನೋಡಿ ಎಲ್ಲರೂ ಅದನ್ನೇ ಕುತ್ಕೊಂಡು ತಿಂತಿರೋದು ಇಲ್ಲಿ ಪೂರ್ತಿ. ಸೊ ಆ ಕಡೆ ಜೈಂಟ್ ವೀಲ್ ಕಾಣಿಸ್ತಿದೆಯಲ್ಲ, ಅದು ಪಕ್ಕದಲ್ಲಿರೋದು ಬಂದ್ಬಿಟ್ಟು ಪೈರ್ 39. ಫಿಶರ್ಮ್ಯಾನ್ಸ್ ವಾರ್ಫ್ ಬಂದ್ಬಿಟ್ಟು ಇದು. ಏನು ಅಂತ ಹಳೆ ಕಾಲದ ಯಾವುದೋ ಮ್ಯೂಸಿಯಮ್ಮು. ಎಲ್ಲ ಆಟಗಳಾಡ್ತವ್ರೆ. ಚಿಕ್ಕ ಮಕ್ಕಳು ಒಳ್ಳೆ ಜಾಗ ಆಟ ಆಡೋಕ್ಕೆ. ಚೆನ್ನೈ ಕಿಂಗ್ಸ್ ಅಂತೆ, ಸ್ಯಾನ್ ಫ್ರಾನ್ಸಿಸ್ಕೋಲ್ಲಿ ಚೆನ್ನೈ ಹೋಟೆಲು. ಅಲ್ಲಿ ಧೋನಿ ಫೋಟೋನ ಹಾಕೊಂಡ್ಬಿಟ್ಟವ್ರೆ. ಊಟ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ನಾನು ಈ ಹೋಟ್ಲಲ್ಲಿ ವೆಜ್ ಬಿರಿಯಾನಿ ತಿಂದೆ, ಸೂಪರಾಗಿತ್ತು.
ದುಡ್ಡಿಗೆ ಮೋಸ ಇಲ್ಲ ಅನ್ನಿಸ್ತು. ಒಳ್ಳೆ ಟೇಸ್ಟ್ ಕೊಟ್ಟಿದ್ರು. ಚೆನ್ನೈ ಕಿಂಗ್ಸ್ ಅಂದರೆ IPL ಟೀಮ್ ಅಲ್ಲ, ರೆಸ್ಟೋರೆಂಟ್ ಹೆಸರು. ಸೊ ನಾನು ಆಗಲೇ ಹೇಳ್ದಂಗೆ ಪೂರ್ತಿ ರೆಸ್ಟೋರೆಂಟ್ಸೇ ಇರೋದಿಲ್ಲಿ. ಸೀ ವ್ಯೂ ಇದೆ, ಒಳ್ಳೆ ಸೀ ಫುಡ್ ಸಿಗುತ್ತೆ. ನೋಡ್ತಿದ್ದೀರಲ್ಲ ಎಲ್ಲ ಫಿಶರ್ಮ್ಯಾನ್ ಮರಸ್ತು ಶಿಪ್ ಯಾರ್ಡು ಎಲ್ಲ ನಿಲ್ಲಿಸ್ಬಿಟ್ಟವ್ರೆ ಮಳೆ ಅಂತ, ಅದು ಹೋಗ್ತಿಲ್ಲ. 3 ದಿನ ಇಲ್ಲಿ ವಿಪರೀತ ಮಳೆ ಇದೆ. ಸಂಡೇ ಮೇಲೆ ಅನಿಸುತ್ತೆ ಎಲ್ಲ ಓಪನ್ ಆಗೋದು. ಕಾರಣ ಎಲ್ಲ ಮುಚ್ಕೊಂಡಿದೆ. ಬ್ಯೂಟಿಫುಲ್ ವ್ಯೂ. ಇಲ್ಲಿಂದ ನೋಡಿ ಎಲ್ಲರೂ ಐಲ್ಯಾಂಡ್ಗೆ ಹೋಗ್ತವ್ರೆ ಬೋಟ್ ಟೂರ್ ತೊಗೊಂಡು. ಅಲ್ಲಿ ಕಾಣಿಸ್ತಿದೆಯಲ್ಲ ಐಲ್ಯಾಂಡು, ಆಲ್ಕಾಟ್ರಸ್ ಐಲ್ಯಾಂಡ್, ಅದು ಅಲ್ಲಿಗೆ ಹೋಗ್ತವ್ರೆಲ್ಲ. ಸಬ್ಮರೀನ್ ಟೂರು ಇದೆ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ ಆಲ್ಕಾಟ್ರಸ್ ಐಲ್ಯಾಂಡ್ಗೆ. ನಾನು ಇವತ್ತು 5th ಪ್ಲೇಸ್ ಇದ್ದೀನಿ, ಗಿರಾಡೆಲ್ಲಿ ಸ್ಕ್ವೇರ್ ಅಂತ. ಇದು ಬಂದ್ಬಿಟ್ಟು ಚಾಕ್ಲೇಟ್ ಕಂಪನಿ. ಸೊ ಹೆಂಗೆ ಚಾಕ್ಲೇಟು ಮ್ಯಾನುಫ್ಯಾಕ್ಚರ್ ಆಗುತ್ತಂತ ಇಲ್ಲಿ ಒಳಗಡೆ ತೋರಿಸ್ತಾರಂತೆ. ಹೋಗಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತಂತ ಹೇಳ್ತೀನಿ. ಸ್ಕ್ವೇರ್ ವಿಸಿಟ್ ಮಾಡೋರು ಆಪೋಸಿಟಲ್ಲಿ ಬೀಚ್ ವ್ಯೂ ಕೂಡ ನೋಡ್ಬೋದು. ಅದ್ಭುತವಾಗಿದೆ. ಮಳೆ ಇರೋ ಕಾರಣ ಸ್ವಲ್ಪ ಫಾಗ್ ಮುಚ್ಕೊಂಡಿದೆ. ಬಟ್ ಇಟ್ಸ್ ವೆರಿ ನೈಸ್ ಪ್ಲೇಸ್. ಇಲ್ಲಿ ಸ್ಕ್ವೇರ್ ಆಪೋಸಿಟಲ್ಲಿ ಮ್ಯಾರಿಟೈಮ್ ಮ್ಯೂಸಿಯಂ ಅಂತಲೂ ಇದೆ, ಅದು ಚೆನ್ನಾಗಿದೆ. ಒಳ್ಳೆ ಕಲೆಕ್ಷನ್ಸ್ ಆಫ್ ಮೆರೈನ್ ಲೈಫ್ ಇದೆ ಅಲ್ಲಿ. ಸೊ ನಾನು ಬಂದೆ ಗಿರಾಡೆಲ್ಲಿ ಸ್ಕ್ವೇರ್ ಒಳಗಡೆ, ನೋಡೋಣ ಹೇಗಿರುತ್ತೆ ಅಂತ. ತುಂಬ ಜನ ನಿಂತಿದ್ದಾರೆ, ಹೈಲಿ ಕ್ರೌಡೆಡ್ ಇದೆ, ಲೈಟಿಂಗ್ಸ್ ಎಲ್ಲ ಸೂಪರ್ ಆಗಿದೆ. ಇಲ್ಲಿ ಗಿರಾಡೆಲ್ಲಿ ಸ್ಕ್ವೇರ್ ಒಂದು ಫುಡ್ ಆ್ಯಂಡ್ ಬಾರ್ ಕೋರ್ಟ್ ಅನಿಸುತ್ತೆ. ಸೀ ಫುಡ್ಡು, ಐಸ್ ಕ್ರೀಮ್ಸು, ಚಾಕ್ಲೇಟ್ಸು ಎಲ್ಲ ಸಿಗುತ್ತೆ. ಯಾವುದೋ 1899 ಓಲ್ಡ್ ಬಿಲ್ಡಿಂಗ್ ಬೇರೆ ಇದೆ ಇಲ್ಲಿ ನೋಡಿ. ಚಾಕ್ಲೇಟ್ ಶಾಪ್ಸು ಇದೆ, ಫೌಂಟನ್ ಇದೆ ಇಲ್ಲಿ ನೋಡಿ. ಇಲ್ಲೇ ಚಾಕ್ಲೇಟ್ಸು, ಐಸ್ ಕ್ರೀಮು ಎಲ್ಲ ಸಿಗೋದು. ಒರಿಜಿನಲ್ ಚಾಕ್ಲೇಟ್ ಶಾಪ್. 1852 ಅದ್ಭುತವಾಗಿರುತ್ತೆ ಅನಿಸುತ್ತೆ. ಅದಕ್ಕೆ ಫುಲ್ಲು ಕ್ರೌಡ್ ಇದೆ. ಈ ಲೈನ್ ಮುಗಿಯೋಕ್ಕೆ ಒಂದು ಅರ್ಧ ಗಂಟೆ ಆಗುತ್ತೆ ಅನಿಸುತ್ತೆ. ಮೇಲೂ ಎಲ್ಲ ಕ್ರೌಡ್ ಆಗಿಬಿಟ್ಟಿದೆ. ಚಾಕ್ಲೇಟ್ ಆ್ಯಂಡ್ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಒಳಗಡೆ ಇದ್ದೀನಿ ಗಿರಾಡೆಲ್ಲಿ. ನೋಡಿ ಪೂರ್ತಿ ಕಲೆಕ್ಷನ್ ಆಫ್ ಚಾಕ್ಲೇಟ್ಸು ಎಲ್ಲ ಇದೆ. ಯಾವ್ದು ಬೇಕೋ ತಗೋಬೋದು. ರೀಸನಬಲ್ ಆಗಿದೆ. ಬೈ 3 get 1 ಫ್ರೀ ಎಲ್ಲ ಇದೆ. ಆರ್ಡ್ರ್ ಮಾಡಿ 1 ನಿಮಿಷನೂ ಆಗಿಲ್ಲಾದರೂ ಸ್ಟ್ರಾಬೆರಿ ಐಸ್ ಕ್ರೀಮು ಆಗಲೇ ತಂದು 1 ನಿಮಿಷಕ್ಕೆಲ್ಲ ತಂದು ಕೊಟ್ಟರು. ಹಾಗೆ ಚಾಕ್ಲೇಟ್ಸು ಶಾಪಿಂಗ್ ಮಾಡಿಕೊಂಡೆ.